ಸ್ನೇಹಿತರೆ ನಮಸ್ತೆ. ಸಿಂಪಲ್ ಮಲೆನಾಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೇನು ಯುಗಾದಿ ಹಬ್ಬ ಹತ್ರ ಬರ್ತಿದೆ, ಹಾಗಾಗಿ ನಾವು ಉದ್ದಿನ ಬೇಳೆಯ ಚಕ್ಲಿ ಮಾಡ್ತಾ ಇದ್ದೀವಿ. ಈಸಿಯಾಗಿ ಹಾಗೆ ತುಂಬ ರುಚಿಯಾದಂತಹ ಚಕ್ಲಿ ಮಾಡೋದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಒಂದು ಬಾಣಲಿನ ಒಲೆ ಮೇಲಿಟ್ಟು ಅರ್ಧ ಲೋಟ ಉದ್ದಿನ ಬೇಳೆನ ಹಾಕ್ತಿದ್ದೀವಿ. 4 ರಿಂದ 5 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಿದ್ರೆ ಸಾಕಾಗತ್ತೆ. ಪೂರ್ತಿ ಕೆಂಪು ಬಣ್ಣಕ್ಕೆ ತಿರುಗಷ್ಟು ಹುರಿಯೋದು ಬೇಡ, ಇಷ್ಟು ಕೆಂಪಾದ್ರೆ ಸಾಕಾಗತ್ತೆ. ಹುರಿದಿಟ್ಟ ಉದ್ದಿನ ಬೇಳೆನ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ, ತುಂಬ ನುಣ್ಣಗಾಗಿದೆ. ಬೇಕಿದ್ರೆ ಇದನ್ನ ಜರಡಿ ಕೂಡ ಹಿಡ್ಕೋಬಹುದು. ಈಗೊಂದು ಪಾತ್ರೆನ ಒಲೆ ಮೇಲಿಟ್ಟು 1.5 ಲೋಟ ಉದ್ದಿನ ಬೇಳೆನ ಪಾತ್ರೆಗೆ ಹಾಕ್ತಿದ್ದೀವಿ. ಈಗ ಅರ್ಧ ಲೀಟರ್ ಆಗೋವಷ್ಟು ನೀರು ಹಾಕ್ತಾ ಇದ್ದೀವಿ. ರುಚಿಗೆ ಅಂದಾಜಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ಉಪ್ಪು ಹಾಕೋಬೇಕು. ಇವಾಗ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಕುಕ್ಕರ್ನಲ್ಲಾದ್ರೆ 4 ವಿಸಲ್ ಹಾಕ್ಸ್ಬೇಕಾಗುತ್ತೆ. ಚೆನ್ನಾಗಿ ಬೆಂದು ಅದು ಮೆತ್ತಗೆ ಆಗಿಲ್ಲ ಅಂದರೆ ಒಂದು ವೇಳೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬಹುದು. ಚೆನ್ನಾಗಿ ಬೇಳೆ ಬೆಂದ ನಂತರ ಅಕ್ಕಿ ಹಿಟ್ಟು ಹಾಕೋಬೇಕು. ಅಕ್ಕಿ ಹಿಟ್ಟನ್ನ ಪೂರ್ತಿ ಇವಾಗ ಹಾಕೋದು ಬೇಡ, ಸ್ವಲ್ಪ ಹಾಕೊಂಡು ತಿರ್ಸ್ಕೊಂಡು ನಂತರ ಮತ್ತೆ ಹಾಕಿ ತಿರ್ಸಿದ್ರೆ ಆಗತ್ತೆ. ಈಗ ಸ್ವಲ್ಪ ಉಳಿಸ್ಕೊಂಡ ಹಿಟ್ಟನ್ನು ಕೂಡ ಹಾಕಿ ತಿರ್ಸ್ಕೊಳ್ತಿದ್ದೀವಿ. ಅಕ್ಕಿ ಹಿಟ್ಟು ಇಷ್ಟು ಹಾಕಿದ್ರೆ ಸಾಕಾಗತ್ತೆ. ನಾವು 2 ಲೋಟ ತಗೊಂಡಿದ್ವಿ, ಈಗ ಒಂದು 1/4 ಲೋಟ ಉಳಿದಿದೆ. 1/3 ಲೋಟ ಮಾತ್ರ ಬಳಸಿದ್ದೀವಿ. ಇವಾಗ ಹಿಟ್ಟು ಇಷ್ಟು ಗಟ್ಟಿಯಾಗಿದೆ ಮತ್ತೆ ಹದವಾಗಿದೆ. ಇವಾಗ ಇದನ್ನ ಇಳಿಸ್ಕೋಬೇಕು. ಈಗೊಂದು ಪಾತ್ರೆಗೆ ಎಲ್ಲ ಹಿಟ್ಟನ್ನು ಕೂಡ ಹಾಕೋಬೇಕು. ಹಿಟ್ಟನ್ನೆಲ್ಲ ಹಾಕೊಂಡ ನಂತರ 1 ಚಮಚ ಜೀರಿಗೆ, 1 ಚಮಚ ಎಳ್ಳು, 1 ಚಮಚ ಓಂ ಕಾಳನ್ನ ಹಾಕೋಬೇಕು. ಮಿಕ್ಸಿ ಜಾರ್ನಲ್ಲಿ ಮೊದಲೇ ನುಣ್ಣಗೆ ಪುಡಿ ಮಾಡಿಟ್ಟ ಉದ್ದನ್ನು ಇವಾಗ ಸೇರಿಸ್ಕೋಬೇಕು. ಇವಾಗ ಇನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಕೈಗಳಿಗೆ ನೀರು ಮುಡಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ಹಿಟ್ಟನ್ನ ಸ್ವಲ್ಪ ಹೊತ್ತು ಕಲಸಿ ಆದ ನಂತರ 4 ರಿಂದ 5 ಚಮಚ ಎಣ್ಣೆ ಹಾಕೊಂಡು ಮತ್ತೆ ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೊಂಡು ಆದಮೇಲೆ ಚಕ್ಕಲಿ ಒತ್ತುವಂಥ ಮಷಿನ್ಗೆ ಎಣ್ಣೆನ ಸವರ್ಕೋಬೇಕು. ಒಳಗಡೆ ಮತ್ತೆ ಹೊರಗಡೆ ಎಲ್ಲ ಬದಿಯಲ್ಲೂ ಕೂಡ ಎಣ್ಣೆನ ಸವರ್ಕೋಬೇಕು. ಇವಾಗ ಎಷ್ಟು ಹಿಟ್ಟು ಬೇಕಾಗುತ್ತೆ ಅಷ್ಟು ಹಿಟ್ಟು ತಗೊಂಡು ಉಂಡೆ ಮಾಡಿಕೊಂಡು ಚಕ್ಲಿ ಮಾಡೋ ಮಿಷನ್ ಒಳಗಡೆ ಹಾಕಬೇಕು.
ಇವಾಗ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಇಲ್ಲಿ ತೋರಿಸ್ತಿರೋ ಹಾಗೆ ಈ ರೀತಿನೂ ಕೂಡ ಚಕ್ಲಿ ಮಾಡ್ಕೋಬಹುದು. ಎಳೆ ಎಳೆಯಾಗಿ ಬಿಡ್ಕೊಂಡು ನಂತರ ಸುರುಳಿ ಸುತ್ಕೋಬಹುದು. ಸುರುಳಿ ಸುತ್ತಕ್ಕೆ ಏನಾದರೂ ಕಷ್ಟ ಅನಿಸಿದರೆ ಈ ರೀತಿ ಬಿಡ್ಕೊಂಡು ಆಮೇಲೆ ಸುರುಳಿ ಸುತ್ಕೋಬಹುದು. ಇಲ್ಲಾಂದರೆ ಪ್ರೆಸ್ ಮಾಡೋವಾಗನೇ ಸುರುಳಿಯಾಗಿ ಸುತ್ಕೊಂಡು ಹೋಗ್ಬೋದು. ಯಾವ ಥರ ಈಸಿ ಆಗುತ್ತೆ ಆ ಥರ ಮಾಡ್ಕೋಬಹುದು. ಇಲ್ಲಾಂದರೆ ಡೈರೆಕ್ಟಾಗೇ ಈ ರೀತಿ ಸುರುಳಿ ಸುತ್ಕೊಳ್ತಾ ಬಿಡಬಹುದು. ನಾವು ಕೂಡ ಇವತ್ತು ಮೊದಲನೇ ಬಾರಿ ಚಕ್ಲಿ ಮಾಡ್ತಾ ಇರೋದು. ಈಗ ಒಲೆ ಮೇಲೊಂದು ಬಾಂಡ್ಲಿ ಇಡೋಣ. ಬಾಂಡ್ಲಿ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕೋಬೇಕು. ಅಂದಾಜಿಗೆ ಚಕ್ಲಿ ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆ ಸಾಕು. ಎಣ್ಣೆ ಬಿಸಿ ಆದಮೇಲೆ ಚಕ್ಲಿನ ಬಿಟ್ಟು ಮಧ್ಯಮ ಊರಿನಲ್ಲಿ ಬೇಯಿಸ್ಕೋಬೇಕು. ಮಡಚಿ ಹಾಕೊಳ್ತಾ ಎರಡೂ ಬದಿಯಲ್ಲೂ ಕೂಡ ಬೇಯಿಸ್ಕೋಬೇಕು. ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದರೆ ಸಾಕಾಗತ್ತೆ. ಇನ್ನು ಜಾಸ್ತಿ ಹೊತ್ತು ಬಿಟ್ರೆ ಕಪ್ಪಾಗತ್ತೆ. ಇವಾಗ ಇದನ್ನ ತೆಕ್ಕೋಬೇಕು. ಉಳಿದವನು ಕೂಡ ಇದೇ ರೀತಿ ಎಣ್ಣೆಗೆ ಬಿಟ್ಕೊಳ್ಳೋಣ. ತಿನ್ನೋದಕ್ಕೂ ರುಚಿಯಾಗಿದೆ ಮತ್ತು ಮೃದುವಾಗಿದೆ. ನಿಮಗೆ ಈ ಚಕ್ಲಿ ಮಾಡುವಂತಹ ವಿಧಾನ ಇಷ್ಟ ಆಗಿದ್ರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.